ಸ್ನೇಹಿತರೆ ನಮಸ್ಕಾರ. ಈ ವಿಶೇಷವಾಗಿ ಸಾರಿಗೆ ನೌಕರರಿಗೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಸಾರಿಗೆ ನೌಕರರಿಗೋಸ್ಕರ ಈ ವಿಡಿಯೋ. ಏನೋ ಸ್ಟ್ರೈಕ್ ಇದೆಯಂತೆ, ಬಂದ್ ಇದೆಯಂತೆ, ಹೋರಾಟ ಮಾಡ್ತಾ ಇದ್ದಾರಂತೆ. ಕೆಲವು ಕಡೆ ಎಲ್ಲ ಕರಪತ್ರಗಳನ್ನು ಹಂಚುತ್ತಾ ಇದ್ದಾರೆ, ಬಿಟ್ಟಿ ಪತ್ರಗಳನ್ನು ಹಂಚುತ್ತಾ ಇದ್ದಾರೆ. ದಯವಿಟ್ಟು ನೌಕರರು ಯೋಚನೆ ಮಾಡಿ ಈ ಹೋರಾಟಕ್ಕೆ ಇಳಿರಿ. ಯಾಕಂದರೆ ಇಲ್ಲಿ ನಾಯಕರು ನಿಮ್ಮ ಜೊತೆಗೆ ಬರಲ್ಲ. ಬಂದರೂ ಕೂಡ ಅದು ಈಗ ಪ್ರಾಬ್ಲಮ್ಮು ಸಾಲ್ವ್ ಆಗೋ ಮೂಮೆಂಟಲ್ಲಿ ಇಲ್ಲ. ಇದು ನಾನು ತಿಳ್ಕೊಂಡಿರೋ ಮಟ್ಟಿಗೆ ನನ್ನ ಅನಿಸಿಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಹೋರಾಟ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ, ಮಾಡಿ. ಆದರೆ ಪ್ರತಿಯೊಬ್ಬರು ಇಡೀ 30 ಜಿಲ್ಲೆ ಇರ್ತಕ್ಕಂಥ ಡಿಪೋಗಳ ನೌಕರರು, ಏನು ಸಾರಿಗೆ ನೌಕರರು ಇದ್ರಲ್ಲ, ಉತ್ತರ ಕರ್ನಾಟಕದಲ್ಲಿ ಮತ್ತು ಈ ಕಡೆ ಬೆಂಗಳೂರು, ದಕ್ಷಿಣ ಕರ್ನಾಟಕ, ವಾಯುವ್ಯ ಕರ್ನಾಟಕ, ಈಶಾನ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಎಲ್ಲ ನೌಕರರು ಒಗ್ಗಟ್ಟಾಗಿ ಒಬ್ಬ ನಾಯಕನನ್ನು ಮುಂದೆ ಬಿಟ್ಕೊಂಡು ಹೋರಾಟ ಮಾಡಂಗಿದ್ರು ಮಾತ್ರ ಮಾಡಕ್ಕೆ ಹೋಗಿ. ಇಲ್ಲ, ನೀವು 28 ಜನ ನಾಯಕರ ಹಿಂದೆಗಡೆ ಹೋದರೆ ಅಲ್ಲಿ 4 ಜನ ನಾಯಕರು ಆ ಕಡೆ ಹೋಯ್ತಾರೆ, ಇನ್ನು 4 ಜನ ನಾಯಕರು ಈ ಕಡೆ ಹೋಯ್ತಾರೆ, ಇನ್ನು 4 ಹತ್ತತ್ರವಾಗಿರ್ತಾರೆ, ಇನ್ನು 4 ಯಾಕಡೆಗೆ ಹೋಗ್ಬೇಕಂಬುದು ತಲೆ ಕೆಡಿಸಿ ಕೂತ್ಕೊಂತಾರೆ. ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ನಿರ್ಧಾರ, ಇಡೀ ಕರ್ನಾಟಕದ ತುಂಬ ಒಂದು ನಿರ್ಧಾರ ತಗೊಂಡು ನೀವು ಹೋರಾಟ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ನೀವು 28 ಜನ ನಾಯಕರನ್ನು ಆಯ್ಕೆ ಮಾಡ್ಕೊಂಡು ಆ 28 ನಾಯಕರ ಹಿಂದೆ ಹೋದರೆ ನೋಡಿ, ಭಾಳ ಅದ್ಭುತವಾದ ಅಧ್ಯಕ್ಷರು ಕೂಡ ಇದ್ದರು ಹಿಂದೆ, ಭಾಳ ಒಳ್ಳೊಳ್ಳೆ ಕೆಲಸನೂ ಆಗಿದೆ. ಅದರಿಂದ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೆಲಸದಿಂದ ನಿವೃತ್ತಿಯಾಗಿ ಇವತ್ತು ಸಂಘಟನೆಗಳು ಮಾಡ್ಕೊತಾ ಇದ್ದಾರೆ. ಯಾಕಂದ್ರೆ ನೋಡ್ತಾ ಇದ್ದಾರೆ ಇದರಿಂದ ಏನೋ ಬರುತ್ತೆ, ಇದರಿಂದ ಏನೋ ಆಗ್ಬೋದು ಅನ್ನೋ ಮಟ್ಟಕ್ಕೆ ಇವತ್ತು ಕೆಲಸದಿಂದ ನಿವೃತ್ತಿ ಹೊಂದ ಮೇಲೆ ಸಂಘಗಳು ಕಟ್ಕೊಂಡು ಸುಮ್ಮನೆ ನಿಮ್ಮ ಜೀವನನ ಹಾಳು ಮಾಡ್ತಾ ಇದ್ದಾರೆ. ಅಲ್ಲಿ ಅಧ್ಯಕ್ಷರುಗಳು ಮಾತ್ರ ಉದ್ಧಾರ ಆಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಸಮಸ್ಯೆ ಬಗೆಹರಿಯಬೇಕು. ಹಂಗಿದ್ರೆ ಪ್ರತಿಯೊಬ್ಬರೂ ಇವತ್ತು ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ಡ್ರೈವರ್ಗಳನ್ನ ತಗೊಂತಾ ಇದ್ದಾರೆ. ನೀವಿಲ್ಲಂದ್ರೂ ಅವ್ರು ಕೆಲಸ ಮಾಡ್ತಾರೆ, ಅವ್ರ ಕಡೆಗಿಂದ ಕೆಲಸ ಮಾಡ್ತಾರೆ, ಗೊತ್ತಾಯ್ತಾ? ಅದರಿಂದ ಅರ್ಥ ಮಾಡ್ಕೊಂಡು ಈ ಹೋರಾಟದ ಅಖಾಡಕ್ಕೆ ಇಳಿರಿ ಅಂತಂದೇಳಿ ಪ್ರತಿಯೊಬ್ಬ ನನ್ನ ಪ್ರೀತಿಯ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಕೇಳ್ಕೊತಿದ್ದೀನಿ. ಯಾಕಂದರೆ ನಾನು ಚಾಲಕರಿಗೂ ನಾನು ಒಬ್ಬ ಕೂಲಿ ಕಾರ್ಮಿಕರಾಗಿ ಈ ಕೂಲಿ ಕಾರ್ಮಿಕರಿಗೆ ಒಂದು ಸಪೋರ್ಟ್ ಮಾಡಲಿಲ್ಲ ಅಂದರೆ, ಒಂದು ತಿಳುವಳಿಕೆ ಮತ್ತು ಹೇಳಿಲ್ಲ ಅಂದರೆ ನಾವಿರೋದೇ ವೇಸ್ಟು, ನಾವು ವಿಚಾರಗಳನ್ನು ತಿಳಿಸೋದೇ ವೇಸ್ಟು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನೀವು ನೋಡ್ತಾ ಇದ್ದೀರಾ, ಅವ್ರೇನು ಬಂದು ನಿಮಗೆ ಹೋರಾಟ ಮಾಡೋಕ್ಕೆ ಹೇಳ್ಬಿಡ್ತಾರೆ. ನಾಳೆ ಮನೇಲಿ ಅವ್ರು ಆರಾಮಾಗಿರ್ತಾರೆ, ಗೊತ್ತಾಯ್ತಾ? ಅವ್ರು ಆರಾಮಾಗಿರ್ತಾರೆ. ಇದೇ ಕೆಲಸ ನಂಬ್ಕೊಂಡು, ಇದೇ ಜೀವನ ನಂಬ್ಕೊಂಡು ಎಷ್ಟೋ ಜನ ಚಾಲಕರು ಮತ್ತು ನಿರ್ವಾಹಕರು ಜೀವನ ಮಾಡ್ತಾ ಇದ್ದೀರಾ. ನಾಳೆ ನಿಮಗೆ ಸಮಸ್ಯೆ ಆದರೆ ಯಾವ ಅಧ್ಯಕ್ಷನೂ ಬರಲ್ಲ, ಯಾವ ಸರ್ಕಾರನೂ ಬರಲ್ಲ, ಯಾವ ಡೊಣ್ಣ ನಾಯಕನೂ ಬರಲ್ಲ. ನಿಮ್ಮ ಜೀವನ ನೀವೇ ನೋಡ್ಕೋಬೇಕಾಗಿದೆ. ನೀವು ಪಕ್ಕದ ಮನೆಯವ್ರು ಬಂದು ನಿಮಗೇನು ಹೆಲ್ಪ್ ಮಾಡಲ್ಲ, ಪಕ್ಕದ ಮನೆಯವ್ರು ನಿಮಗೆ ಸಹಾಯ ಮಾಡಲ್ಲ, ಗೊತ್ತಾಯ್ತಾ? ಅಧ್ಯಕ್ಷನೂ ಬಂದರೂ ಕೂಡ ನಿಮಗೇನು ಆಗಲ್ಲ. ಏನು ಜೀವನ ಪರ್ಯಂತ ನಿಮಗೇನು ಅವ್ರೇನು ಅನ್ನ ಊಟ ಹಾಕೋದಿಲ್ಲ, ಗೊತ್ತಾಯ್ತಾ? ಇಟ್ಟು ಬಟ್ಟೆ ಅಂತೂ ಕೊಡೋದು ಇಲ್ಲ. ಏನೋ 4 ದಿನ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ಬೋದು. ಆದರೆ ನೀವು ಜೀವನ ಪರ್ಯಂತ ನಿಮಗೆ ಸಹಾಯ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಯೋಚನೆ ಮಾಡಿ ಹೋರಾಟ ಮಾಡಿ. ಯಾಕಂದರೆ ಇಷ್ಟು ಹೋರಾಟಗಳನ್ನು ನೋಡ್ಕೊಂಬಂದಿದ್ದೀವಲ್ಲ, ಎಲ್ಲ ಡಮ್ಮಿ ಆಗಿದ್ದಾವೆ. ಒಂದು ಹಂತ ಯಾವ ರೀತಿ ಡಿಸೈಡ್ ಮಾಡಬೇಕಪ್ಪ ಅಂದರೆ, ಒಂದು ಗಟ್ಟಿ ನಿರ್ಧಾರ ತಗೋಬೇಕು. ಒಂದು ನಾಯಕ, ಒಂದು ಸಂಘ, ಒಂದು ಸಂಘಟನೆ, ಒಂದು ಹೋರಾಟ. ಅದು ಬಿಟ್ಬಿಟ್ಟು 28 ಸಂಘ, 28 ನಾಯಕರು, 28 ಹೋರಾಟಗಳು ಮಾಡಿದರೆ ಎಲ್ಲ ಹರಿದು ಊರು ಬಾಗ್ಲಾಗ್ತವೆ. ಅದರಿಂದ ಅದು ಒಂದಾಗೋದಿಲ್ಲ, ಒಗ್ಗಟ್ಟಾಗೋದಿಲ್ಲ. ಒಗ್ಗಟ್ಟಿಂದ ಮಾಡಿದ್ರು ಮಾತ್ರ ನಿಮ್ಮ ಸಮಸ್ಯೆಗಳು ಬಗೆಹರಿಯಕ್ಕ ಒಂದು ಉದಾಹರಣೆ ಆಗುತ್ತೆ, ಒಂದು ಉಪಯೋಗ ಆಗುತ್ತೆ, ಒಂದು ನಿರ್ಧಾರ ಮಾಡೋಕ್ಕಾಗುತ್ತೆ. ಅದರಿಂದ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಬೇಕಾಗಿಲ್ಲ ಅವರಿಗೆ. ಯಾಕಂದರೆ ಈ ಗ್ಯಾರಂಟಿಗಳಿಂದನೇ ಅವರಿಗೆ ತಲೆ ಕೆಟ್ಟೋಗಿದೆ. ದುಡ್ಡಿಲ್ಲ. 4,000 ಕೋಟಿ ಇವತ್ತು ಸಾರಿಗೆ ಇಲಾಖೆಗೆ ಕೊಡಬೇಕಾಗಿದೆ. ಯಾರು ಕೇಳ್ತಾ ಇದ್ದೀರಾ ನೀವು? ಯಾರು ಕೇಳ್ತಾ ಇದ್ದಾರೆ? ಯಾವ ಅಧ್ಯಕ್ಷ ಕೇಳ್ತಾ ಇದ್ದಾರೆ? ತೋರಿಸಿ ನೋಡೋಣ. ಕೇಳೋಕ್ಕಾಗುತ್ತಾ? 3,000 ಕೋಟಿ PF ದುಡ್ಡು ಕಟ್ಟಿಲ್ಲ. ಯಾರಾದರೂ ಮುಂದೆ ಕಟ್ಟ್ರಿ ಅಂತ ಹೇಳ್ತಾ ಇದ್ದಾರಾ? ಇದೆಲ್ಲ ಬೇಕಾದಷ್ಟು ವಿಚಾರಗಳಿದ್ದಾವೆ. ಅದರಿಂದ 18-28 ನಾಯಕರನ್ನು ಬಿಟ್ಟು ಒಬ್ಬ ನಾಯಕ, ಒಂದು ಸಂಘ, ಒಂದು ಸಂಘಟನೆ, ಒಂದು ಹೋರಾಟ ಮಾಡಿದ್ರು ಮಾತ್ರ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಇಲ್ಲಾಂದರೆ ಈ ಥರ 108 ಅಧ್ಯಕ್ಷರು ಮಾಡ್ಕೊಂಡು, 108 ಸಂಘಟನೆಗಳನ್ನು ಮಾಡ್ಕೊಂಡು, 108 ಹೋರಾಟಗಳನ್ನು ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾವುದೇ ಸಂಘಟನೆ ಆಗಿರ್ಬೋದು, ಯಾವುದೇ ಹೋರಾಟ ಆಗಿರ್ಬೋದು, ಒಂದೇ ಹೋರಾಟ ಆಗಿರಬೇಕು, ಒಂದೇ ಅಧ್ಯಕ್ಷ ಆಗಿರಬೇಕು. ಅದರಿಂದ ಕರ್ನಾಟಕ ತುಂಬ 30 ಜಿಲ್ಲೆಗಳ ತುಂಬ
30 ಅಧ್ಯಕ್ಷರುಗಳು ಇರ್ತಾರೆ, 30 ಉಪಾಧ್ಯಕ್ಷರುಗಳು ಇರ್ತಾರೆ. ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ, ಅಧ್ಯಕ್ಷರು ಕಂಡ್ರಿಗೆ ಉಪಾಧ್ಯಕ್ಷರಿಗಾಗಲ್ಲ, ಉಪಾಧ್ಯಕ್ಷರ ಕಂಡ್ರಿಗೆ ಅಧ್ಯಕ್ಷರಿಗಾಗಲ್ಲ. ಈ ರೀತಿ ಇದ್ದಾವೆ. ಅದರಿಂದ ಯೋಚನೆ ಮಾಡಿ ಹೋರಾಟ ಮಾಡಿ. ನಾಳೆ ಕೆಲಸ ಹೋದರೆ, ಕೆಲಸ ನಿಮ್ಮನ್ನು ತೆಗೆದಾಕ್ಬಿಟ್ರೆ ಸರ್ಕಾರ ಈ ಥರ ಹೋರಾಟ ಬೀದಿಗಿಳಿದ್ರೆ ಹೋಲ್ಸೆಲ್ಲಾಗಿ ನಿಮ್ಮ ಕೆಲಸ ತೆಗೆದಾಕ್ತಾರೆ, ಹೋಲ್ಸೆಲ್ಲಾಗಿ ನಿಮ್ಮನ್ನು ಮನೆಗೆ ಕಳಿಸ್ತಾರೆ. ಯಾಕಂದರೆ ನಿಮ್ಮ ಪರ ವಕೀಲರು ಕೂಡ ಬರೋದಿಲ್ಲ. ಅವರು ದುಡ್ಡು ಬೇಕು, ದುಡ್ಡು. ಯಾಕಂದರೆ ಕಷ್ಟ ಬಿದ್ದು ಓದಿರ್ತಾರೆ. ಫೀಸ್ ಕೊಟ್ಟರೆ ನಿಮ್ಮ ಸಮಸ್ಯೆ ಬಗೆಹರಿಸ್ತಾರೆ. ಇಲ್ಲ ಆಪೋಸಿಟ್ ಏನಾರ ದುಡ್ಡು ಜಾಸ್ತಿ ಕೊಟ್ಟುಬಿಟ್ರೆ ಆ ಕಡೆ ಹೋಗ್ಬಿಡ್ತಾರೆ ಲಾಯರ್ಗಳು. ಅವರು ಅಷ್ಟೇ, ಗೊತ್ತಾಯ್ತಾ? ಎಲ್ಲರೂ ದುಡ್ಡು ನೋಡ್ತಾರೆ. ಜೀವನ ಮಾಡೋಕ್ಕೆ ದುಡ್ಡು ಗೊತ್ತಿದೆಯಲ್ಲ, ದುಡ್ಡಿದ್ರೆ ಜೀವನ. ಇವಾಗ ಆ ರೀತಿ ಮಾಡಾಕಿದ್ದಾರೆ ನಮ್ಮ ಕಿತ್ತೋಗಿರೋ ಕಚಡರ ರಾಜಕಾರಣಿಗಳು, ನಮ್ಮ ರಾಜ್ಯದವರು, ನಮ್ಮ ದೇಶದವರು. ಅದರಿಂದ ದುಡ್ಡು ಮೇಲೆ ನಿಂತ್ಕೊಂಡಿದ್ದಾರೆ. ಮನುಷ್ಯತ್ವ ಮಾನವೀಯತೆ ಮೇಲೆ ನಿಂತ್ಕೊಂಡಿಲ್ಲ, ದುಡ್ಡು ಮೇಲೆ ನಿಂತಿದೆ. ಹಣದ ಆಸೆ ತೋರಿಸ್ತಾ ಇದ್ದಾರೆ, ದುಡ್ಡಿನ ಆಸೆ ತೋರಿಸ್ತಾ ಇದ್ದಾರೆ. ಅದರಿಂದ ಭಾಳ ಎಚ್ಚರಿಕೆಯಿಂದ ಹೋರಾಟ ಮಾಡಿ ಅಂತಂದೇಳಿ ಪ್ರತಿಯೊಬ್ಬ ನನ್ನ ಪ್ರೀತಿಯ ಸಾರಿಗೆ ನೌಕರರಿಗೆ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಒಳ್ಳೆಯದಾಗಲಿ. ಒಗ್ಗಟ್ಟಾಗಿ ಒಂದು ಸಂಘ, ಒಂದು ನಾಯಕ, ಒಂದು ಹೋರಾಟ ಮಾಡಿದ್ರೆ ಮಾತ್ರ ನಿಮ್ಮ ಸಮಸ್ಯೆ ಬಗ್ಗೆ ಇರುತ್ತೆ. ಯಾಕಂದರೆ ಸುಮಾರು ಜನ ನಾಯಕರು ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ, ಒಂದು ಮಾಡಿ ಒಗ್ಗಟ್ಟಾಗಿ ಅಂತಂದೇಳಿ ಕೇಳ್ಕೊತಾ ಇದ್ದೀನಿ. ಒಳ್ಳೆಯದಾಗಲಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ಬಗೆಹರಿಯಲಿ. ಈ ಸರ್ಕಾರ ಬಗೆಹರಿಸ್ತದ ಬಿಡ್ತದ ಗೊತ್ತಿಲ್ಲ, ಆದರೆ ಭಾಳ ಅನುಮಾನ ಇದೆ ಈ ಸರ್ಕಾರ. ಯಾಕಂದರೆ ಈ 5 ಗ್ಯಾರಂಟಿಗಳಿಗೆ ದುಡ್ಡು ಹೊಂಚಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಯಾವ ಸಮಸ್ಯೆಗಳು ಕೂಡ ಇವ್ರ ಕೈಲಿ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಬರೀ ಭರವಸೆ ಅಷ್ಟೇ. ಅದರಿಂದ ಯೋಚನೆ ಮಾಡಿ ಹೋರಾಟ ಮಾಡಿ ಅಂತಂದೇಳಿ ಕೇಳ್ಕೊತಾ ಇದೀನಿ. ನಮಸ್ಕಾರ.